ಸರಿ, ಗುಡ್ ಮಾರ್ನಿಂಗ್. ಇವತ್ತಿನ ಡೈಲಿ ಲಾಗ್ ಜೊತೆ ಬಂದೇನಿ ನಾನು. ಇವತ್ತು ಸಂಡೇ ಇಲ್ರಿ, ಇವತ್ತು ಹಿಂಗಾಗಿ ಆರಾಮಾಗಿ ಇದ್ದೀನಿ, ಲೈಟಾಗಿ ಎದ್ದೇನಿ. ಇನ್ಮೇಲೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಬೇಕು. ಇವತ್ತೇನಾರು ಎಕ್ಸ್ಟ್ರಾ ಕೆಲಸ ಮಾಡ್ಬೇಕಂತ ಅಂದ್ಕೊಂಡೀನಿ. ಸಂಡೇ ಅದ ಅಂತ ಹೇಳಿ ನೋಡಬೇಕು, ಮನೆ ಕ್ಲೀನ್ ಮಾಡ್ಬೇಕು ಅಂದ್ಕೊಂಡೀನಿ. ಏನೋ ಸಂಡೇ ಹಿಂಗಾಗಿ ನೋಡುವ ಯಾವುದಾಗ್ತದೋ ನೋಡಬೇಕು. ಲೇಟಾಗಿ ಅಂತ ಎದ್ಬಿಟ್ಟೇನಿ. ಲಘು ಎತ್ತಿದ್ದೆ ಅಂದರೆ ಲಘು ಲಘು ಕೆಲಸ ಆಗ್ತಿತ್ತು. ಈಗ 8 ಆಗ್ಯದ, ಇನ್ನೂ ಏನೂ ಕೆಲಸ ಇಲ್ಲ ನಂದು. ಆರಾಮಾಗಿ ಇವತ್ತು ಸಂಡೇ, ಯೋಗ ಕ್ಲಾಸು ಇರೋದಿಲ್ಲ, ಏನಿಲ್ಲ. ಹೀಗಾಗಿ ಮನೆಯಾಗಿಂದ ಕೆಲಸನ ಮುಗಿಯೋದಿಲ್ಲ ರೀ ಇವತ್ತು. ಇಲ್ಲಿ ಆರಾಮ್ ಬಾಲ್ಕನಿಯಲ್ಲಿ ನಿಂತ್ಬಿಟ್ಟಿದ್ದೀನಿ. ಇಷ್ಟು ಚಲೋ ಅನ್ನಿಸ್ತಿರ್ತದೆ. ಅದು ಕೂಡಲೇ ಬಾಲ್ಕನಿ ಹತ್ರ ಬಂದು ನಿಂತ್ಬಿಟ್ರೆ ಆರಾಮ್ ಆ ಗಿಡಗಳದ್ದು ಇದರಲ್ಲಿ ಭಾರಿ ಚಂದ ಅನ್ನಿಸ್ತಿರ್ತದೆ ರೀ. ಇಲ್ಲ ನೋಡ್ರಿ, ಇಲ್ಲ ಏನೋ ಒಂದು ಪಕ್ಷಿ ಕೂಗ್ಲಿಕ್ಕತ್ತದ. ಎಷ್ಟೊತ್ತಾತ ಅರೇ, ಈಗ ಅದ್ರ ಸೌಂಡ್ ಕಡಿಮೆ ಆಯ್ತು ನೋಡ್ರಿ. ಎಷ್ಟು ಚಂದ ಕೂಗ್ಲಿಕ್ಕತ್ತಿತ್ತು ಪಕ್ಷಿ. ಈಗ ಹೂವು ಅದನ್ನೇ ನೋಡ್ಕೋತಿರ್ಬೇಕು ಅನ್ನಿಸ್ತಿರ್ತದೆ ಯಾವಾಗಿದ್ರು. ಎಷ್ಟು ಮಜಾ ಅನ್ನಿಸ್ತದ. ಏನು ಕೆಲಸ ಬೇಡ, ಏನು ಬೇಡ, ಹಿಂಗೆ ಇದ್ದು ಬಿಡೋಕು ಅನ್ನಿಸ್ತಿರ್ತದೆ. ಸಣ್ಣ ಸಾಕಲ್ಲ, ಅರ್ಧ ತಿಂದ್ರಿ. ಟಾಸ್ನಿ ಬೇಸನ್ ಉಂಡೆ ಮಾಡ್ಲಿಕ್ಕೆ ತಿಂದ್ರಿ. ಇಷ್ಟು ಮಸ್ತ್ ಬಂದಾವ್ರಿ ಟಾಸ್ನಿ ಬೇಸನ್ ಉಂಡೆ, ಭಾರಿ ಟೇಸ್ಟ್ ಆಗ್ಯಾವ್ರಿ. ಇವತ್ತು ಸಂಜೆ ನಮ್ಮೇಲೆ ಬೇಸರ ರಾತ್ರಿ ಮನ್ಯಾಗ ಕೂತ, ಅದಕ್ಕೆ ಸಾಯಂಕಾಲ ಹೊರಗೆ ಹೋದ್ವಿ. ಅಲ್ಲೇ ಮಾಲ್ಗದು ಅಡ್ಡಾಡ್ ಮಾಡಿ ಬರಬೇಕಾದ್ರೆ ಹೊಸ ಬಸ್ ಸ್ಟ್ಯಾಂಡ್ ಎದುರಿಗೆ ಮಿಶ್ರಾ ಹೋಟೆಲ್ ಆಗ್ಯದ, ಅಲ್ಲೇ ಹೋಗ್ಬೇಕಂತ ಹೋಗಿದ್ವಿ. ಆಮೇಲೆ ಊಟ ಟೈಮು ಆಗಿರ್ಕಿಲ್ಲ, ಹಾಗಾಗಿ ಸ್ನ್ಯಾಕ್ಸ್ ಟ್ರೈ ಮಾಡೋಣ ಅಂತೇಳಿ ಹೋದ್ವಿ. ಅಲ್ಲಿ ಒಳಗೆ ಹೋದ್ಕೂಡಲೇ ಇಲ್ಲಿ ಇಂಟೀರಿಯರ್ಸ್ ಅಂತೂ ಇಷ್ಟು ಮಸ್ತದ ಅಂದಿರಿ, ಭಾರಿ ಚಲೋ ಅದ. ಆಮೇಲೆ ಎಲ್ಲನೂ ಭಾರಿ ಟೇಸ್ಟ್ ಅದ ರೀ ಸ್ನ್ಯಾಕ್ಸ್. ಅದು ಒಮ್ಮೆ ಟ್ರೈ ಮಾಡಿರಿ. ಇಲ್ಲಿಗೆ ನನ್ನ ಲಾಗ್